ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು 17ನೇ ದಿನ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ ಬೆಳಿಗ್ಗೆ. ನಿನ್ನೆ 16ನೇ ದಿನದ್ದು ನಮ್ಮ ದೊಡ್ಡಪ್ಪನ ತಿಥಿ ಅಂತ ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಆವಾಗಲೇ 7:30 ಬಂದು ತಿಂಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ತಿಂಡಿ ಮಾಡಿ 9:30ಇಂದ ಕೆಲಸನ ಶುರು ಮಾಡಬೇಕು. ಇವತ್ತು ಇಲ್ಲೊಂದು ಸ್ವಲ್ಪ ಬಾಕಿ ಇದೆ. ಈ ಸೈಡು ಫುಲ್ ಕಂಪ್ಲೀಟ್ ಆಗುತ್ತೆ ಇವತ್ತು. ಇನ್ನು ನಾಳೆ ಹಳ ಹೊಡೆಯೋ ಮಿಷಿನ್ ತೊಗೊಬಂದು ಎಲ್ಲ ಕೆಲಸನೂ ಮುಗಿಸ್ಬೇಕು, ಹಳ ಹೊಡೆದು. ಈಗ ಮೊದಲು ತಿಂಡಿ ರೆಡಿ ಮಾಡೋಣ. ಇವಾಗ ತಿಂಡಿ ಎಲ್ಲ ಆಯಿತು. ಈಗ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಇವಾಗ ಇದೇ ಮಣ್ಣನ್ನು ಅಗೆದ್ಬಿಟ್ಟು ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಈ ಗೋಡೆಗೆ ಥರ ಸಾರಣೆ ಮಾಡಬೇಕು. ಇಲ್ಲಿ ಸರಿಯಾಗಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಇಲ್ಲಿ ಕರೆಕ್ಟಾಗಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ. ಆ ಸ್ಟ್ಯಾಂಡ್ನೆಲ್ಲ ಅಲ್ಲೇ ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ. ಇವಾಗ ಟೈಮು 11:15. ಸದ್ಯಕ್ಕೆ ಈ ಫ್ರಂಟದೆಲ್ಲ ಮುಗಿದಿದೆ. ಈ ಕಡೆ ಸೈಡ್ದು ಇವತ್ತು ಕಂಪ್ಲೀಟ್ ಮಾಡಬೇಕು. ಇಷ್ಟಿದೆ ಕೆಲಸ. ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಕೂತಿದ್ದೀನಿ. ಈಗ ಇಲ್ಲಿ ಫೋನಲ್ಲಿ ಮಾತಾಡೋಕ್ಕೆ ಮಾತ್ರ ನೆಟ್ವರ್ಕ್ ಸಿಗುತ್ತೆ. ನೆಟ್ಟು ಯೂಸ್ ಮಾಡೋಕ್ಕೆಲ್ಲ ನೆಟ್ವರ್ಕು ಸಿಗಲ್ಲ. ಅಂದರೆ ನಿಧಾನಕ್ಕೆ ಯೂಸ್ ಆಗುತ್ತೆ. ಅದು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಸ ನೆಟ್ವರ್ಕ್ ಜಾಗನ ಹುಡುಕ್ತಾ ಇದ್ದೀನಿ. ಸದ್ಯಕ್ಕೆ ಈ ಮರದ ತುದಿಗೆ ಹೋಗ್ಬಿಟ್ಟು ನೋಡ್ಬೇಕು ಅಲ್ಲೇನಾದ್ರು ಫುಲ್ ಪಾಯಿಂಟ್ ನೆಟ್ವರ್ಕ್ ಸಿಗುತ್ತಾ ಅಂತ. ಅದಕ್ಕೆ ಮರ ಹತ್ತೋದಕ್ಕೆ ಹೋಗ್ತಾ ಇದ್ದೀನಿ. ಮೇಲೆ ಹತ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ತೀನಿ. ತುಂಬ ಹಳೆ ಮರ, ಕಾಂಡನೇ ಎಷ್ಟು ದಪ್ಪ ಐತೆ. ಫುಲ್ಲು ಟಾಪ್ಗೆ ಹತ್ಬೇಕೀಗ ನೆಟ್ವರ್ಕ್ ಹುಡಿಕೊಂಡು. ಇವಾಗ ಇಷ್ಟು ಮರದ್ದು ಟಾಪಿಗೆ ಬಂದ್ರೂ ಇಲ್ಲೂ ಸಿಗ್ತಿರೋದು ಒಂದೇ ಪಾಯಿಂಟ್ ನೆಟ್ಟು. ಅಲ್ಲಿ ಕೆಳಗೇ ಎಷ್ಟೋ ಚೆನ್ನಾಗಿ ಯೂಸ್ ಆಗುತ್ತೆ ನೆಟ್ವರ್ಕು. ಈ ಮರ ಹತ್ತಿದ್ದು ವೇಸ್ಟ್ ಆಗೋಯ್ತು. ಫುಲ್ಲು ಟಾಪಲ್ಲಿದ್ದೀವಿ. ಮತ್ತೆ ಅದಕ್ಕೆ ಕೆಳಗೆ ಇಳಿತಾ ಇದ್ದೀನಿ. ಇವಾಗ ಇಳಿದು ಮತ್ತೆ ಗೋಡೆ ಕೆಲಸನ ಶುರು ಮಾಡಬೇಕು. ಇವಾಗ ಪೂರ್ತಿ ಕೆಲಸ ಎಲ್ಲ ಮುಗೀತು. ಇನ್ನೇನು ಮಳೆನೂ ನಿಂತೈತೆ. ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ನಾಳೆ ಹಳ ಹೊಡೆಯೋ ಮಿಷಿನ್ ತರೋದಕ್ಕೆ ಪಾಚಡಿಗೆ ಹೋಗ್ಬೇಕು. ನಾಳೆ ಏನೂ ಕೆಲಸ ಇರೋಲ್ಲ. ಇನ್ನು ನಾಡಿದಿಂದ ಮತ್ತೆ ಕೆಲಸ ಶುರು. ಇಲ್ಲಿವರೆಗೂ ಬಾಯ್.